ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಸಂತೋಷದಿಂದ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ರಾಜಕಾರಣದಿಂದ ದೂರ ಆಗಿಲ್ಲ, ರಾಜಕಾರಣದಿಂದ ದೂರ ಆಗೋದಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ 8 MLA ಕ್ಷೇತ್ರದಲ್ಲಿ ಸುಮಾರು 900 ಹಳ್ಳಿಗಳಿಗೆ ಭೇಟಿ ಕೊಟ್ಟು ಪಾದಯಾತ್ರೆ ಮಾಡಿದ್ದೀನಿ. ನೂರಾರು ಶಾಲೆಗಳನ್ನ ನೋಡಿದ್ದೀನಿ. ಲಕ್ಷಾಂತರ ಜನಗಳನ್ನು ನಿಮ್ಮನ್ನು ಭೇಟಿ ಮಾಡಿದ್ದೀನಿ. ನಿಮ್ಮ ಜೊತೆ ಸಂಪರ್ಕ ಇಟ್ಕೊಂಡು ನಿಮ್ಮ ಜೊತೆ ಸಂಭಾಷಣೆ ಮಾಡಿದ್ದೀನಿ. ಒಂದೊಂದು ಸರಿ ವಾದನೂ ಮಾಡಿದ್ದೀವಿ. ನಿಮ್ಮ ಕಷ್ಟ, ನೋವು, ನಲಿವು ಅದರಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ, ಅದನ್ನು ಅರ್ಥ ಕೂಡ ಮಾಡ್ಕೊಂಡಿದ್ದೀನಿ. ಆದರೆ ಇವತ್ತು ರಾಜಕೀಯ ಪರಿಸ್ಥಿತಿ ನೋಡ್ತಾ ಇದ್ದರೆ, ರಾಜ್ಯದ್ದಾಗಿರ್ಬೋದು, ರಾಷ್ಟ್ರದ್ದಾಗಿರ್ಬೋದು, ನಿಜವಾಗಲೂ ತುಂಬ ಬೇಜಾರಾಗ್ತದೆ. ಯಾಕಂತಂದರೆ ಇವತ್ತು ಪಾರ್ಲಿಮೆಂಟಿಗೆ ಹೋಗಿರೋರಿರ್ಬೋದು ಅಥವಾ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿರೋರಿರ್ಬೋದು, ಕೇವಲ ದುಡ್ಡಿರೋ ವ್ಯಕ್ತಿಗಳಿಗೆ ಮಾತ್ರ ಇವತ್ತು ರಾಜಕಾರಣ ಸೀಮಿತ ಆಗಿದೆ ಅಂತಂದು ಇವತ್ತು ನಮಗೆ ಅನ್ನಿಸ್ತಾ ಇದೆ. ಯಾರು ಶ್ರೀಮಂತರಾಗಿರ್ತಾರೆ, ಯಾರು ಶ್ರೀಮಂತರ ಮಕ್ಕಳಾಗಿರ್ತಾರೆ, ಯಾರು ಶ್ರೀಮಂತರ ಒಂದು ನೆಟ್ವರ್ಕ್ ಇರ್ತದೆ, ಯಾರು ದಟ್ಟವಾಗಿ ಬೆಳೆದು ನಿಂತಿರ್ತಾರೆ, ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಹೆಂಡತಿಯರಿಗೆ, ತಮ್ಮಂದರಿಗೆ, ಅಣ್ಣಂದರಿಗೆ, ಅಳಿಯಂದರಿಗೆ ಈ ರೀತಿ ಅವಕಾಶಗಳು ಕೇವಲ ಅಂಥ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗಿದೆ. ಇದನ್ನು ನಾನು ನನ್ನ ಒಂದು ವೈಯಕ್ತಿಕ ಏನೊಂದು ರಾಜಕಾರಣ ಮಾಡಿದೆ ಅಂದರೆ ವೈಯಕ್ತಿಕವಾಗಿ ನಾನು ಕೂಡ ನೋವನ್ನು ಅನುಭವಿಸಿದ್ದೀನಿ. ಅದೆಲ್ಲ ನಿಮಗೆ ಗೊತ್ತಿದೆ. ಸುಳ್ಳು ಸುದ್ದಿಗಳನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಅದು ಕೂಡ ಇವತ್ತು ರಾಜಕಾರಣದಲ್ಲಿದೆ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಏನು ಹೇಳ್ತೀವಿ, BJPಯವರು ಕಾಂಗ್ರೆಸ್ನವ್ರು BJPಯವ್ರ ಜೊತೆಗೆ ಒಂದು ಅವ್ರದ್ದೇ ಆದ ಒಂದು ಬಾಂಧವ್ಯ ಇರ್ತದೆ. ಅವ್ರನ್ನ ಗೆಲ್ಸ್ಕೊಳ್ಳೋದಕ್ಕೆ ಅವ್ರ ಪಕ್ಷದ ಒಂದು ಸಿದ್ಧಾಂತನ ಮರೆತು ಇನ್ನೊಂದು ಪಕ್ಷದವ್ರನ್ನ ಗೆಲ್ಸ್ಕೊಳ್ಳೋವಂಥ ಒಂದು ಸೆಟಪ್, ಒಂದು ವ್ಯವಸ್ಥೆ ಕೂಡ ಇವತ್ತು ನಮ್ಮ ಕರ್ನಾಟಕ ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರ ಅರ್ಥ ಏನಪ್ಪ ಅಂತಂದರೆ, ಸಾಮಾನ್ಯ ಜನರ ಕಷ್ಟ, ನೋವು ಅವುಗಳಿಗೆ ಸ್ಪಂದಿಸೋದು ಇವ್ರಿಗೆ ಇಷ್ಟ ಇಲ್ಲ, ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ನಮ್ಮನ್ನೆಲ್ಲ ಬಳಕೆ ಮಾಡಿಕೊಂಡು, ಅದರಲ್ಲೂ ಕೂಡ ವಲ್ನರಬಲ್ ಪೀಪಲ್ ಅಂತಂದು SC ಇರ್ಬೋದು, ST ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಹಿಂದುಳಿದವ್ರು ಇರ್ಬೋದು, ನಮ್ಮನ್ನೆಲ್ಲ ವೋಟ್ ಬ್ಯಾಂಕಾಗಿ ಉಪಯೋಗಿಸ್ಕೊಂಡು ನಮಗೆಲ್ಲ ಮಸಿ ಬಳಿತಾ, ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ, ಸುಳ್ಳು ಭರವಸೆ ಕೊಡ್ತಾ, ನಮ್ಮನ್ನು ಪರ್ಮನೆಂಟ್ ವೋಟ್ ಬ್ಯಾಂಕಾಗಿ ಈ ಎಲೆಕ್ಷನ್ ಬಂದ ತಕ್ಷಣ ನಮ್ಮ ಜನಗಳಿಗೆ ಒಂದು ಏನೋ ಮರಳು ಮಾಡಿಬಿಡ್ತಾರೆ. ಇವರು ಸುಳ್ಳು ಸುದ್ದಿ ಹೇಳೋದು, ದುಡ್ಡು ಕೊಡೋದು, ಇನ್ನೇನೋ ಮಾಡೋದು, ಆಶ್ವಾಸನೆ ಕೊಡೋದು, ಇವ್ರನ್ನೆಲ್ಲ ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮಿಂದ ದೂರ ಆಗ್ತಾರೆ. ಇದು ಪ್ರತಿ 5 ವರ್ಷಕ್ಕೊಂದ್ಸರಿ ಪುನರಾವರ್ತನೆ, ರಿಪೀಟ್ ಆಗ್ತಾನೆ ಇರ್ತದೆ. ನಾವು ಎಲ್ಲರೂ ಅಸಹಾಯಕರಾಗಿ ಇದನ್ನು ಅನುಭವಿಸ್ಬೇಕು. ಕೇವಲ ನೋಡೋದಲ್ಲ, ಅನುಭವಿಸ್ಬೇಕು. ಅಭಿವೃದ್ಧಿ ನಮ್ಮನ್ನು ತಲುಪಲ್ಲ. ನಮ್ಮ ಮಕ್ಕಳ ಶಾಲೆಗೆ, ಅದರಲ್ಲೂ ಏನು ಒಂದು ಎಜುಕೇಷನಲ್ ಇನ್ಇಕ್ವಾಲಿಟಿ ಅಂತ ಎಲ್ಲ ಕಡೆ ನಾನು ಮಾತಾಡಿದ್ದೀನಿ. ಅಂದರೆ ಶಿಕ್ಷಣದಲ್ಲಿರುವ ಅಸಮಾನತೆ ಅಂತ. ನಿಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ, ಹಳ್ಳಿನಲ್ಲಿರೋರಿಗೆ, ನಗರದಲ್ಲಿರೋ ಮಕ್ಕಳಿಗೆ ಒಂದು ರೀತಿ ಶಿಕ್ಷಣ, ಇದರಂಥ ಘೋರ ಅನ್ಯಾಯ ಇನ್ನೊಂದಿಲ್ಲ ಅಂತಂದು ನನ್ನ ಅನಿಸಿಕೆ. ಯಾಕೆ ಅಂತಂದರೆ ಶಿಕ್ಷಣ, ಒಳ್ಳೆಯ ಶಿಕ್ಷಣ ಎಲ್ಲರಿಗೂ ಸಿಕ್ಕಾಗ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶಗಳು ಸಿಗ್ತದೆ. ಪ್ರಶ್ನೆ ಮಾಡೋ ಒಂದು ಹಕ್ಕು, ಧೈರ್ಯ ಸಿಗ್ತದೆ. ರಾಜಕಾರಣ ಅಷ್ಟೇ ಅಲ್ಲ, ಅನೇಕ ಕ್ಷೇತ್ರಗಳಿಗೆ ನಾವು ಕೂಡ ಬಂದು ಪಾಲ್ಗೊಳ್ಬೋದು, ಬೆಳಿಬೋದು ಅನ್ನೋ ಒಂದು ಧೈರ್ಯ ಬರ್ತದೆ. ಆ ಧೈರ್ಯ ಬರಬಾರ್ದು. ನೀವೆಲ್ಲ ಹಿಂದುಳಿದ್ಕೊಂಡು ಕೇವಲ ವೋಟ್ ಹಾಕ್ಕೊಂಡಿರಿ ಅಂತಂದು ಒಂದು ವ್ಯವಸ್ಥೆ ಇವರೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈಗ ಆ ಸೃಷ್ಟಿ ಮಾಡಿರೋ ಒಂದು ವ್ಯವಸ್ಥೆನ ಒಡೆದಾಕಬೇಕು, ಧ್ವಂಸ ಮಾಡಬೇಕು. ಅದರ ಆಚೆ ಬಂದು ನಾವೆಲ್ಲ ಬೆಳಿಬೇಕು ಅಂತಂದರೆ ಮೊದಲು ನಾವು ಧೈರ್ಯ ಮಾಡಬೇಕು, ನಮ್ಮಲ್ಲಿ ಒಗ್ಗಟ್ಟು ಬರಬೇಕು, ರಾಜಕೀಯ ಪ್ರಜ್ಞೆ ಅನ್ನೋದು ಆಳವಾಗಿ ಬೇರೂರ್ಬೇಕು ನಮ್ಮಲ್ಲಿ. ಇವತ್ತು ಅದು ಸಾಧ್ಯ ಆಗದೆ ಇರೋ ಥರ ಮಾಡಿದ್ದಾರೆ. ಯಾಕಂದರೆ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಇರ್ಬೋದು, ಸಂಘಟನೆ ಇರ್ಬೋದು, ಅಥವಾ ಹೋರಾಟ ಇರ್ಬೋದು. ಸಂಘಟನೆ ಮತ್ತು ಹೋರಾಟಕ್ಕೆ ಮೂಲವಾಗಿ ಬೇಕಿರೋದು ಶಿಕ್ಷಣ. ಶಿಕ್ಷಣದಿಂದ ನಮ್ಮನ್ನು ವಂಚಿತರನ್ನಾಗಿ ಮಾಡಿ ನಮಗೆ ಆ ಧೈರ್ಯ ಕೊಡ್ತಾ ಇಲ್ಲ. ಸಂಘಟನೆ ಮಾಡೋದಕ್ಕಿರ್ಬೋದು, ಹೋರಾಟ ಮಾಡೋದಕ್ಕಿರ್ಬೋದು. ಇವತ್ತು ಪ್ರತಿಯೊಬ್ಬರು ನಿಮ್ಮ ಜೀವನವನ್ನು ಕೂಡ ಇದರಿಂದ ಇವತ್ತು ನೀವು ಕಷ್ಟ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಜೀವನದಲ್ಲಿ ನಿಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ನಿಮ್ಮ ಊರಲ್ಲಿರ್ಬೋದು, ನಿಮ್ಮ ಸಮಾಜದವ್ರು ಇರ್ಬೋದು, ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಆದರೆ ಇದನ್ನು ಎಲ್ಲಿ ಹೇಳ್ಕೊಳ್ಳೋದು, ಎಲ್ಲಿ ಹೋರಾಟ ಮಾಡೋದು? ಎಲ್ಲೋ ಒಂದು ಕಡೆ ಒಂದು ಪ್ರೊಟೆಸ್ಟ್ ನಡೀತದೆ, ಎಲ್ಲೋ ಒಂದು ಕಡೆ ಘೋಷಣೆ ಆಗ್ತದೆ, ಎಲ್ಲೋ ಒಂದು ದೊಡ್ಡ ಸಮಾವೇಶ ಮಾಡ್ತಾರೆ, ಅಲ್ಲಿಗೆ ಅಂತ್ಯ ಆಗ್ತದೆ. ಅಧಿಕಾರ ಗಳಿಸಿರೋರು ಅಧಿಕಾರನ ದುರ್ಬಳಕೆ ಮಾಡ್ಕೊಂಡು ಅತ್ಯಂತ ಶ್ರೀಮಂತರಾಗಿ ನಮ್ಮನ್ನು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ನಡೀತಾನೇ ಇದೆ. ಈಗ ಇದಕ್ಕೆ ಎಲ್ಲಿ ಫುಲ್ ಸ್ಟಾಪ್ ಕೊಡಬೇಕು? ನಮ್ಮಂಥವ್ರು ಏನೋ ಬಂಡ ಧೈರ್ಯ ಮಾಡಿ ದಾವಣಗೆರೆಗೆ ಬಂದು ಹೋರಾಟ ಮಾಡೋಣ ಅಂತ ಮಾಡಿದ್ವಿ. 43,000 ಜನ, 42,907 ಜನ ವೋಟ್ ಹಾಕಿದ್ರಿ. ನಿಮಗೆಲ್ಲ ನಿಜವಾಗ್ಲೂ ಯಾವಾಗಲೂ ನೆನ್ಪಿಡ್ಕೊತೀನಿ. ವೋಟ್ ಆಗದೇ ಇರೋರು ಕೂಡ ನೆನ್ಪಿಡ್ಕೊತೀನಿ. ವೋಟ್ ಆಗದೇ ಇರೋರು ಯಾಕೆ ವೋಟ್ ಹಾಕಿಲ್ಲ ಅಂತಂದರೆ ಅವ್ರದ್ದೇ ಆದ ಕಾರಣ ಇರ್ತದೆ. ಪಕ್ಷದ ಆಚೆ ಯೋಚನೆ ಮಾಡೋ ಒಂದು ಶಕ್ತಿ ಕಳ್ಕೊಂಡಿರ್ತೀರಿ, ಅಥವಾ ಪಕ್ಷದ ಆಚೆ ಬಂದು ವೋಟ್ ಮಾಡೋದಕ್ಕೆ ಧೈರ್ಯ ಇರಲ್ಲ, ಅಥವಾ ಸುಳ್ಳು ಸುದ್ದಿಗಳನ್ನು ನಂಬಿರ್ತೀರಿ.
ನಿಮಗೆಲ್ಲ ಗೊತ್ತಿದೆ ಎಲೆಕ್ಷನ್ ಹಿಂದಿನ ದಿನ ಏನಾಯಿತು ಅಂತ. ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ, ದುಡ್ಡು ಕೊಡದೇ ಇದ್ದರೆ ಓಟ್ ಹಾಕಲ್ಲ. ಈ ಅನಿಷ್ಟ ಪದ್ಧತಿ ಮೊದಲು ಹೋಗಬೇಕು. ಇದು ಹೋಗಲಿಲ್ಲ ಅಂತಂದರೆ ದುಡ್ಡಿರೋರು ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ, ನಿಮ್ಮ ಓಟನ್ನು ಕೊಂಡ್ಕೊತಾರೆ. ಆಮೇಲೆ ನಿಮಗೆಲ್ಲ ಗೊತ್ತಿದೆ ಈಗೇನು ನಡೀತದೆ, ಹಿಂದೆ ಏನು ನಡೆದಿದೆ ಅಂತಂದು. ಮುಂದಿನ ಬರುವ ದಿನಗಳಲ್ಲಿ ನಾವೆಲ್ಲ ನಿಜವಾಗ್ಲೂ ಎಚ್ಚೆತ್ಕೋಬೇಕು. ಇದು ನಿರಂತರವಾಗಿ ಮುಂದುವರಿತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಮ್ಮ ಒಂದು ಮೌನ, ನಮ್ಮ ಒಂದು ಸೈಲೆನ್ಸ್ ಕೂಡ ಇದಕ್ಕೆ ಕಾರಣ ಅಂತ ನಾವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಎಷ್ಟೇ ಕಷ್ಟ ಆದರೂ ಒಂದು ಒಳ್ಳೆಯ ಶಿಕ್ಷಣ ಕೊಡೋ ಒಂದು ವ್ಯವಸ್ಥೆ ಮಾಡಿ. ಅದು ಎಷ್ಟೇ ಕಷ್ಟ ಆಗಲಿ ಒಳ್ಳೆ ಶಿಕ್ಷಣ ಕೊಡಿ. ಆ ಮಗುಗೆ ಧೈರ್ಯ ಬರಬೇಕು. ಅವರು ಕೂಡ ಸರ್ಕಾರಿ ನೌಕರಿ ತಗೋಬೇಕು, ಒಂದೊಂದು ದಿನ ಅವರು ಕೂಡ ನಾಯಕರಾಗಬೇಕು, ಒಂದು ಒಳ್ಳೆ ಬಿಸ್ನೆಸ್ಮನ್ ಆಗಬೇಕು. ಈ ರೀತಿ ಸಮಾಜದಲ್ಲಿ ಶ್ರೀಮಂತಿಕೆ ಅಭಿವೃದ್ಧಿ ಬರ್ತಾ ಹೋದಾಗ ಇವ್ರು ಯಾರು ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ಮೇಲೆ ದರ್ಪ ದೌರ್ಜನ್ಯ ಮಾಡ್ತಾರೆ, ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನ್ನ ಭಾವನೆ. ಇದೇ ರೀತಿ ಮುಂಬರುವ ಎಲೆಕ್ಷನ್ನಲ್ಲಿ ನಮ್ಮ ಥರ ಬಂಡ ಧೈರ್ಯ ಮಾಡಿ ಎಷ್ಟೊಂದು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಕ್ಷನಲ್ಲಿ ನಿಂತು ಹೋರಾಟ ಮಾಡಿದಾಗ ಅವ್ರ ದುರಹಂಕಾರ ಕಡಿಮೆ ಆಗ್ತದೆ. ಪ್ರತಿಯೊಂದು ಜಿಲ್ಲೆನಲ್ಲೂ ಈ ರೀತಿ ಕೆಲವು ಕುಟುಂಬಗಳನ್ನು ನಾವು ನೋಡ್ಬೋದು. ಇದ್ರ ಬಗ್ಗೆ ನಾನು ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ಹೆಜ್ಜೆ ಹೇಗಿರಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗಲೇ ಯಾವುದೋ ಪಕ್ಷ ಸೇರೋದು ಬೇಡ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಇದ್ರ ಬಗ್ಗೆ ನಿರಂತರವಾಗಿ ಹಗಲು ರಾತ್ರಿ ಯೋಚನೆ ಮಾಡ್ತಾನೆ ಇರ್ತೀನಿ. ಹೆಂಗಪ್ಪ ಈ ಒಂದು ವ್ಯವಸ್ಥೆನ ಸರಿ ಮಾಡಬೇಕು, ಹೇಗೆ ನಾವು ಕರ್ನಾಟಕ ಮಾತ್ರವಲ್ಲ ಇಡೀ ದೇಶ, ಮೊದಲು ದಾವಣಗೆರೆಯಲ್ಲಿ ಈ ಒಂದು ಜಾಗೃತಿ ಮೂಡಿಸ್ಬೇಕು, ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು ಕರ್ನಾಟಕದಲ್ಲಿ. ಯಾಕಂದರೆ ಯಾರಿಗೂ ಇಷ್ಟ ಇಲ್ಲ ಇದು. ನೀವೆಲ್ಲ ಏನಾರು ಓಟ್ ಹಾಕಿದರೆ ಇಷ್ಟ ಇಲ್ಲದೆ ಓಟ್ ಹಾಕಿರ್ತಾರೆ, BJPಗೋ ಕಾಂಗ್ರೆಸ್ಸಿಗೋ ಅನಿವಾರ್ಯ ಅಂತ ಓಟ್ ಹಾಕಿರ್ತೀರಿ. ತುಂಬ ಇಷ್ಟಪಟ್ಟು ತುಂಬ ಪ್ರೀತಿ ವಿಶ್ವಾಸದಿಂದ ನೀವೇನು ಓಟ್ ಹಾಕಿರಲ್ಲ, ಅನಿವಾರ್ಯ ಅಂತಂದ್ಬಿಟ್ಟು. ಆಯ್ಕೆ ಇಲ್ಲ ಅಂತ ಆಯ್ಕೆ ಕೊಡದೆ ನಿಮ್ಮ ಮುಂದೆ ಚಾಯ್ಸಸ್ ಆಪ್ಷನ್ಸ್ ಕೊಡ್ದಂಗೆ ನಮ್ಮನ್ನೆಲ್ಲ ಇವತ್ತು ಗುಲಾಮರನ್ನಾಗಿ ಈ ಒಂದು ವ್ಯವಸ್ಥೆನಲ್ಲಿ ಇಟ್ಕೊಂಡಿದ್ದಾರೆ. ಅದು ನಿಮಗೂ ಕೂಡ ಗೊತ್ತು. ಸ್ವ ಇಚ್ಛೆಯಿಂದ ನೀವೇನು ಅವ್ರನ್ನ ಆಯ್ಕೆ ಮಾಡಿರಲ್ಲ. ಸೊ ಇದ್ರ ಆಚೆ ಬರಬೇಕು ಅನ್ನೋದಾದರೆ ನಾವು ಕರ್ನಾಟಕದಾದ್ಯಂತ ಯುವಕರು ಇರ್ಬೋದು, ಯುವತಿಯರಿರ್ಬೋದು, ಯಾರ್ಯಾರು ನೊಂದಿದ್ದೀವಿ, ಯಾರ್ಯಾರಿಗೆ ಒಂದು ಹೊಸ ರಾಜಕಾರಣ ಬೇಕು, ನಾವೆಲ್ಲ ಜಾಗೃತರಾಗಬೇಕು, ಮುಂದೊಂದು ದಿನ ಒಗ್ಗಟ್ಟಾಗಬೇಕು. ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಹೋರಾಟ ನಿರಂತರವಾಗಿರ್ತದೆ. ಯಾಕಂತಂದರೆ ರಾಜಕಾರಣದಲ್ಲಿ ಹೊಸಬರಿಗೆ, ಬಡವ್ರ ಮಕ್ಕಳಿಗೆ, ಹಸಿವಿನ ನೋವು ಗೊತ್ತಿರೋರಿಗೆ ಅವಕಾಶ ಸಿಗಬೇಕು ಅನ್ನೋದಾದರೆ ಹೋರಾಟ, ಸಂಘಟನೆ ಅನಿವಾರ್ಯ. ಅದಕ್ಕೆ ಮೂಲ ಶಿಕ್ಷಣ. ದಯವಿಟ್ಟು ಒಳ್ಳೆಯ ಶಿಕ್ಷಣ ನೀವೆಲ್ಲ ತಗೊಳ್ಳಿ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಕೂಡ ನಿಮಗೆ ಸಹಕರಿಸ್ತೀನಿ. ಮುಂದೆ ಎಲ್ಲರೂ ಒಗ್ಗಟ್ಟಾಗಿರೋಣ, ಹೋರಾಟನ ಒಗ್ಗಟ್ಟಾಗಿ ಎಲ್ಲರೂ ನಿರಂತರವಾಗಿ ಮಾಡೋಣ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.